ಬೇಕು, ಇವತ್ತಿನ ಕಾರ್ಯಕಲಾಪದಲ್ಲಿ ಭಾಗವಹಿಸಬೇಕು ಅಂತ ಮತ್ತೊಂದು ಸಲ ಕೇಳ್ಕೊಳ್ತೀನಿ. ಈಗ ವಿಧೇಯಕವನ್ನು ಪರ್ಯಾಲೋಚಿಸೋದು ಮತ್ತು ಅಂಗೀಕರಿಸೋದು ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಪರವಾಗಿ ಮಾಧುಸ್ವಾಮಿ ಅವರು ವಿಧೇಯಕವನ್ನು ಸ್ವಲ್ಪ ವಿವರಣೆಯನ್ನು ನೀಡಬೇಕು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಪರ್ಯಾಲೋಚಿಸಬೇಕು ಅಂತೇಳಿ ಸಭೆಯನ್ನು ಸೂಚಿಸಿ ಏನು ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ ಯಾವ್ದಾರ ಬಿಡ್ತೀರನಪ್ಪ ಇಲ್ಲಿ ಮಾಡಕ್ಕೆ ನೀವು ಸರ್. ಈ ವಿಧೇಯಕನ ನಾವಾಗಲೇ ವಿಧಾನಸಭೆಯಲ್ಲಿ ಇಂಟ್ರಡ್ಯೂಸ್ ಮಾಡಿ ಇದು ವ್ಯಾಪಕವಾಗಿ ಚರ್ಚೆ ಆಗಬೇಕಾಗುತ್ತೆ. ಇಲ್ಲಿ ಬೇಡ, ಒಂದು ಜಂಟಿ ಸಲಹಾ ಸಮಿತಿಯನ್ನು ಮಾಡಬೇಕು, ಅವರ ಅಭಿಪ್ರಾಯಗಳನ್ನೆಲ್ಲ ಕ್ರೋಢೀಕರಿಸಿ ಮತ್ತೊಮ್ಮೆ ಇಲ್ಲಿ ಪರ್ಯಾಲೋಚನೆಗೆ ತರಬೇಕು ಅಂತೇಳಿ ತಾವು ತೀರ್ಮಾನ ಮಾಡಿ ಸದನದಿಂದ ಒಂದು ಜಂಟಿ ಸಲಹಾ ಸಮಿತಿಯನ್ನು ಮಾಡಿದ್ರಿ. ಜಂಟಿ ಸಲಹಾ ಸಮಿತಿಯವರು ಅನೇಕ ಸಲ ಸೇರಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ವರದಿಯನ್ನು ಕೊಟ್ಟಿದ್ರು. ಸದಸ್ಯರಿಗೆ ಸ್ವಲ್ಪ ದೊಡ್ಡ ಕಾಯ್ದೆ ಇರೋದ್ರಿಂದ ಅನುಕೂಲ ಆಗಲಿ ಅಂತ ನಾವು 2 ದಿವಸ ಮೊದಲೇ ವರದಿ ಪ್ರತಿಯನ್ನು ತಲುಪಿಸಿದ್ದೀವಿ ಸರ್. ನಮ್ಮಿಂದ ಯಾವ ಚ್ಯುತಿ ಆಗಲಿಲ್ಲ. ಆ ವರದಿಯನ್ನು ಅನುಸಾರ ಅದರಲ್ಲಿ ಏನು ಮಾಡ್ಬೋದು ಮಾಡಬಾರ್ದು ಅಂಥೇಳಿ ವಿಧೇಯಕದ ಅಂತಿಮ ಬಿಲ್ಲನ್ನು ಇಲ್ಲಿ ಇಟ್ಟಿದ್ದೇವೆ. ಇದಕ್ಕೆ ಎಲ್ಲ ಪಕ್ಷದವರು ಸಹಕರಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಮತ್ತು ಈಗ ಅವ್ರು ಇಲ್ದಲೇನೂ ನಾನು ಯಾಕೆ ಮೂವ್ ಮಾಡಬೇಕಾಗಿದೆ ಅಂದರೆ, ನಾನು ಇದನ್ನು ಇವಾಗ ಕೌನ್ಸಿಲಿಗೆ ತೊಗೊಂಡೋಗಿ ಪಾಸ್ ಮಾಡಿಸ್ಬೇಕಾಗಿದೆ. ಅನ್ಯತಾ ಭಾವಿಸೋದಿಲ್ಲ ಅಂಥೇಳಿ ವಿಧೇಯಕನ ಪರ್ಯಾಲೋಚನೆಗೆ ಹೇಳ್ತಾ ಇದ್ದೀನಿ ಸರ್. ಇದರಲ್ಲಿ ಈಗ ಏನು ಹಾಲಿ ಬೆಂಗಳೂರಿದೆ ಭಾಳ ಅನ್ವೀಲ್ಡಿ ಆಗಿಬಿಟ್ಟಿದೆ ಸರ್. ಹೋದ ಸಲ ನಾವು ಡಿಲಿಮಿಟೇಷನ್ ಮಾಡಿದಾಗ ಅನೇಕ ವ್ಯತ್ಯಾಸಗಳಾಗಿದೆ. ಮತ್ತು ಬೆಂಗಳೂರೀಗ ಬಹಳ ಬೆಳೆದಿದೆ, ಭಾಳ ಅಭಿವೃದ್ಧಿ ಆಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಯಾವುದು, ಪುರಸಭೆ ಯಾವುದು, ಗ್ರಾಮ ಪಂಚಾಯತ್ ಯಾವುದು ಇದರೊಳಗೆ ಸೇರಿರೋದು ಅಂಥೇಳಿ ಗೊತ್ತಾಗಲಾರ್ದಂಥ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದನ್ನೇನಾದರೂ ಮಾಡಿ ಒಂದೇ ಚೌಕಟ್ಟಿಗೆ ತರಬೇಕು ಅಂಥೇಳಿ ನಾವಿವತ್ತು ಬೆಂಗಳೂರು ಬೃಹತ್ ನಗರ ಪಾಲಿಕೆ ಬಿಲ್ಲನ್ನು ಇಲ್ಲಿ ಇಂಟ್ರಡ್ಯೂಸ್ ಮಾಡಿದ್ವಿ ಸರ್. ನಾವಿದರಲ್ಲಿ ಪ್ರಮುಖವಾದ ಅಂಶಗಳು ಅಂದರೆ ಡಿಲಿಮಿಟೇಷನ್ ಮಾಡಬೇಕು ಅಂಥೇಳಿ 225ರಿಂದ 250 ವಾರ್ಡ್ಗಳನ್ನ ಮಾಡಬೇಕು. 198 ವಾರ್ಡ್ ಏನು ಬೆಂಗಳೂರಿತ್ತು ಅದನ್ನು 220, ದಯಮಾಡಿ ಮುಗ್ಸಕ್ಕೆ ಬಿಡ್ರಪ್ಪ ಪ್ಲೀಸ್, 225ರಿಂದ 250ವರೆಗೂ ಮಾಡಬೇಕು ಅಂಥೇಳಿ ಪ್ರಾವಿಷನ್ ಮಾಡಿಕೊಂಡು ಬಿಲ್ಲನ್ನು ಇಟ್ಟಿದ್ವಿ. ಈಗ ನೋಟಿಫಿಕೇಷನನ್ನು ನಾವು 243 ವಾರ್ಡ್ಗಳಿಗೆ ಕೊಟ್ಟಿದ್ದೀವಿ ಸರ್. 243 ವಾರ್ಡನ್ನು ಮಾಡಬೇಕಂದ್ರೆ ಜನಸಂಖ್ಯೆ ಆಧಾರ ಮತ್ತು ಶಾಸನಸಭಾ ಕ್ಷೇತ್ರದ ಆಧಾರ ಕೂಡ ನೋಡಬೇಕು ಅಂಥೇಳಿ ಜಂಟಿ ಸಲಹಾ ಸಮಿತಿನಲ್ಲಿ ಚರ್ಚೆ ಮಾಡಿ ಎಷ್ಟು ಸಾಧ್ಯ ಅಷ್ಟು ಒಂದು ವಾರ್ಡು ನಮ್ಮ MLAಗಳ ಕ್ಷೇತ್ರದ ಒಳಗೆ ಬರೋಂಗೆ, ಒಂದು MLA ಕ್ಷೇತ್ರಕ್ಕೆ 3-4 ವಾರ್ಡ್ ಹಂಚಲಾರ್ದಂಥ ಸ್ಟೇಜ್ ತರಬೇಕು ಅಂಥೇಳಿ ತೀರ್ಮಾನ ಮಾಡಿ ನಾವಿವತ್ತು 243 ವಾರ್ಡ್ಗೆ ತಯಾರಿನ ಮಾಡಿದ್ದೀವಿ. ಈ ಮಧ್ಯೆ ಸರ್ ನಮಗೆ ವ್ಯಾಪ್ತಿ ಕೂಡ ಇವತ್ತು ಬೆಂಗಳೂರು ನಗರ ಪಾಲಿಕೆದು, ಬೃಹತ್ ಬೆಂಗಳೂರು ನಗರ ಪಾಲಿಕೆದು ವಿಸ್ತೀರ್ಣ ಕೂಡ ಜಾಸ್ತಿ ಮಾಡಬೇಕು ಅಂಥೇಳಿ ಸದಸ್ಯರ ಅಭಿಪ್ರಾಯ ಕೊಟ್ಟಿದ್ದ ಮೇರೆಗೆ ಇದರ ಆಜುಬಾಜಲ್ಲಿ ಅದು ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತ್ಗೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಆ ಭಾಗ ಕೂಡ ಅವರೇ ನೋಟಿಫಿಕೇಷನ್ ಮಾಡಿಕೊಂಡು ನಂತರದ ಕಾಲದಲ್ಲಿ ಇದಕ್ಕೆ ಸೇರಿಸಬೇಕು ಅಂಥೇಳಿ ಅವ್ರದ್ದೇನು ಅಪೇಕ್ಷೆ ಇದೆ ಅದಕ್ಕೂ ಅವಕಾಶನ ನಾವು ಇವತ್ತು ಕಲ್ಪಿಸ್ಕೊಡ್ತಾ ಇದ್ದೀವಿ ಸರ್. ನಾವು ಆದ್ಯವಾಗಿ 1 ಕಿಲೋಮೀಟ್ರ್ ತೊಗೋಬೇಕು ಅಂಥೇಳಿ ನಿನ್ನೆ ನಿಮ್ಮ ಜೊತೆ ಕಾಗದ ಕೊಟ್ಟಿದ್ದು ನಿಜ ಸರ್. ಆದರೆ ಒಂದು ಸಣ್ಣ ಇಶ್ಯೂ ರೈಸ್ ಆಗಿಬಿಡ್ತು. 1 ಕಿಲೋಮೀಟ್ರ್ ಆದಮೇಲೆ 100 ಮೀಟ್ರೋ 200 ಮೀಟ್ರೋ 400 ಮೀಟ್ರಲ್ಲೋ ಅದಕ್ಕೆ ಸೇರಿದ ಹಳ್ಳಿ ಇದ್ದರೆ ಅದನ್ನೇನು ಮಾಡೋದು, ಅದನ್ನು ಬಿಟ್ಟು ಮಾಡಬೇಕಾ ಮಾಡಬೇಕಾ ಅನ್ನೋ ಪ್ರಶ್ನೆ ಬಂದಿದ್ದರಿಂದ ಅವ್ರಿಗೇನು ನಾವು ಡಿಲಿಮಿಟೇಷನ್ ಸೆಕ್ಷನ್ 5 ಅವ್ರ ವ್ಯಾಪ್ತಿನ ಮಾಡ್ಕೋಬೋದು ಅಂತ ಹೇಳಿದ್ದೀವಿ. ಅದನ್ನು ಬೇಕಾದರೆ ಅವರು ರೂಲ್ಸಲ್ಲಿ ಮಾಡಿಕೊಂಡು ಅದನ್ನು ಮಾಡ್ಕೊಳ್ಳಿ ಅಂತೇಳಿ
ಇನ್ ಪ್ರಿನ್ಸಿಪಲ್ ಅರೌಂಡ್ 1 ಕಿಲೋಮೀಟರ್ ಅಂತ ಇಟ್ಕೊಂಡು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅವ್ರಿಗೇನೆ ಮಾಡ್ಕೋಬೋದು ಅಂಥೇಳಿ ಒಂದು ಅವಕಾಶನ ನಾವು ಇವತ್ತು ಡಿಲಿಮಿಟೇಷನ್ ವ್ಯಾಪ್ತಿನಲ್ಲಿ ಅವ್ರಿಗೆ ಮಾಡಿಕೊಟ್ಟಿದ್ದೀವಿ ಸರ್. ಸರ್, ಎರಡನೇದು ಇದೊಂದು ಭಾಳ ಇಂಪಾರ್ಟೆಂಟ್ ಡಿಸಿಷನ್ ಸರ್. ಪ್ರಾಹಿಬಿಷನ್ ಆಫ್ ಸೈಮಲ್ಟೇನಿಯಸ್ ಮೆಂಬರ್ಶಿಪ್ ಅಂಡರ್ ಸೆಕ್ಷನ್ 48. ಈ ಬೆಂಗಳೂರು ನಗರ ಪಾಲಿಕೆ ಸದಸ್ಯರಾಗಿದ್ದು ಕೂಡ ಅದರಿಂದ ಮೇಲ್ಮನೆ ಸದಸ್ಯರುಗಳಾಗಿರ್ಬೋದು ಅನ್ನೋ ಒಂದು ಅಂಶ ಅಲ್ಲಿತ್ತು ಸರ್. ಇದು ವಿಧಾನಸಭೆ ಶಾಸನಸಭೆಯಲ್ಲೆಲ್ಲೂ ಅವಕಾಶ ರೆಪ್ರೆಸೆಂಟೇಟಿವ್ ಆಕ್ಟಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಇವತ್ತೊಂದು ತಿದ್ದುಪಡಿ ಮಾಡಿದ್ವಿ ಸರ್. ಅದಕ್ಕೆ ಬೆಂಗಳೂರು ನಗರ ಪಾಲಿಕೆ ಸದಸ್ಯರು ಯಾರಾದರೂ ಆಗಿ ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ ಅಥವಾ ಪಾರ್ಲಿಮೆಂಟ್ಗೆ ಚುನಾಯಿತರಾದರೆ ಅವರು ಆಪ್ಷನ್ ಕೊಟ್ಟು 6 ತಿಂಗಳೊಳಗೆ ತೀರ್ಮಾನ ತಗೊಂಡು ನಗರ ಪಾಲಿಕೆ ಉಳಿಸ್ಕೋತಾರ, ವಿಧಾನಸಭೆನ ಉಳಿಸ್ಕೋತಾರ, ಹೇಗೆ ಈ ಮನೆ ಮತ್ತು ಪಾರ್ಲಿಮೆಂಟ್ಗೆ ನಿಕಟವಾದ ನಿಯಮ ಇದೆ ಅದೇ ನಿಯಮ ಅನುಸರಿಸಿ ತೀರ್ಮಾನ ತಗೋಬೇಕು ಅಂತ ಮಾಡಿದ್ದೀವಿ ಸರ್. ಇದಕ್ಕೆ ಕಾರಣ ಇಷ್ಟೇ ಸರ್, ಅವರು ಈ ಭಾಗದವರೇ ಆಗಿ ಶಾಸಕರಾಗಿದ್ದರೆ ನ್ಯಾಚುರಲ್ ಆಗಿ ಅವರು ಕಾರ್ಪೊರೇಷನ್ ಮೆಂಬರ್ ಆಗ್ತಾರೆ. ಹಾಗಾಗಿ ಇನ್ನೊಬ್ಬರು ಸದಸ್ಯರು ಬರಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಬಹುಶಃ ನಗರದ ಶಾಸಕರೆಲ್ಲ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. 2 ಜನ ಮೆಂಬರ್ ಆಗೋದ್ರ ಬದಲು ಒಬ್ಬರೇ ಕೂತ್ಕೊಳ್ಳೋದ್ರ ಬದಲು ನಾವು ಇದನ್ನು ಸೈಮಲ್ಟೇನಿಯಸ್ ಮೆಂಬರ್ಶಿಪ್ ಇರಬಾರ್ದು, ನೀವಿಲ್ಲ ನಗರ ಪಾಲಿಕೆ ಉಳಿಸ್ಕೊಳ್ಳಿ ಅಥವಾ ವಿಧಾನಸಭೆದೋ ಅಥವಾ ಪಾರ್ಲಿಮೆಂಟ್ದೋ ಯಾವ್ದು ಬೇಕೋ ಅದನ್ನು ಉಳಿಸ್ಕೊಳ್ಳಿ ಅಂದಿದ್ದೀವಿ. ಇದು ಸ್ವಲ್ಪ ತಮಗೆ ಆಮೇಲೆ ಮಾತಾಡ್ತೀನಿ ನಾನು. ವ್ಯತ್ಯಾಸಗಳು ಭಾಳ ಆಗಿಬಿಟ್ಟಿದೆ ಸರ್, ಅದು ಆಗೋಕ್ಕಾಗೋದಿಲ್ಲ. ಎರಡೂ ಸದಸ್ಯತ್ವ ಒಳ್ಳೇದು ಕಾಣಲಿಲ್ಲ ಅಂಥೇಳಿ ಇಡೀ ಕಮಿಟಿ ಒಪ್ಪಂದಕ್ಕೆ ಬಂದು ಇವತ್ತು ನಾವು ಅದನ್ನು ಪ್ರಾಹಿಬಿಷನನ್ನು ತರ್ತಾ ಇದ್ದೀವಿ ಸರ್. ಎರಡು ಕಡೆ ಸದಸ್ಯರಕ್ಕಾಗಲ್ಲ ಕಾರ್ಪೊರೇಷನ್ನವರು, ಐದರ್ ಕಾರ್ಪೊರೇಷನ್ ಆರ್ ಸಮ್ ಅದರ್ ಎಲೆಕ್ಟೆಡ್ ಅಥಾರಿಟಿ ಅಂತ. ಮೂರನೇ ಪ್ರಮುಖವಾದ್ದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಂಟಿ ಕಮಿಟೀಸ್ ಫಾರ್ ಅಂಡರ್ MLA's ಚೇರ್ಮನ್ಶಿಪ್ಪು ಸರ್. ಒಂದು ಕನ್ಸಲ್ಟೇಟಿವ್ ಕಮಿಟಿಯನ್ನು ಮಾಡಿದ್ದೀವಿ ಸರ್. MLAಗಳ ಅಧ್ಯಕ್ಷತೆಯಲ್ಲಿ ಅವ್ರ ಭಾಗ ಏನು ಬರುತ್ತೆ ಅಲ್ಲಿ ಒಂದು ಕನ್ಸಲ್ಟೇಟಿವ್ ಕಮಿಟಿ ಮಾಡಿ ಅದಕ್ಕೆ ಸದಸ್ಯರನ್ನ ಪ್ಲೀಸ್ ಈ ಕಡೆ ಬನ್ನಿ ಸರ್ ಮಾಡಿ ಸಂಬಂಧಪಟ್ಟವ್ರನ್ನ ಅದರಲ್ಲಿ ಒಂದಷ್ಟು ಜನನ ನೇಮಕನೂ ಮಾಡಿ ಒಂದು ಕನ್ಸಲ್ಟೇಟಿವ್ ಕಮಿಟಿಯನ್ನು ಹೊಸದಾಗಿ ನಾವು MLAಗಳ ಅಧ್ಯಕ್ಷತೆಯಲ್ಲಿ ಆ ಭಾಗದಲ್ಲಿ ಮಾಡ್ತಾಯಿದ್ದೀವಿ ಸರ್. ಆನಂತರ ಝೋನ್ಸ್ ಇತ್ತು ಸರ್. ಬೆಂಗಳೂರಲ್ಲಿ 8 ಝೋನ್ಸ್ ಇತ್ತು. ಅದನ್ನು 15 ಝೋನ್ಸ್ವರೆಗೂ ಮಾಡ್ಬೋದು ಅಂತ ನಾವು ಈ ಶಾಸನದಲ್ಲಿ ಪ್ರಾವಿಷನ್ ಮಾಡಿದ್ದೀವಿ. ಝೋನಲ್ ಆಫೀಸರ್ ಇರ್ತಿದ್ರು, ಈಗ ನಾವು ಝೋನಲ್ ಕಮಿಟಿ ಮಾಡಬೇಕು. ಝೋನಲ್ ಕಮಿಟಿ ಕೂಡ ಡೆಮೊಕ್ರೆಟಿಕ್ ವ್ಯವಸ್ಥೆನಲ್ಲಿ ಕೆಲಸ ಮಾಡಬೇಕು. ಆಫೀಸರ್ ಜೊತೆಗೆ ನಾವೀಗ ಸೆಕ್ಷನ್ 77ಅಲ್ಲಿ ಝೋನಲ್ ಕಮಿಟೀಸ್ಗೂ ಅವಕಾಶ ಕೊಟ್ಟು ಆ ಕಮಿಟಿಲಿ ಯಾರ್ಯಾರು ಇರಬೇಕು ಅಂತೇಳಿ ಕಾಯ್ದೆನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ. ಆ ಝೋನಲ್ ಆಫೀಸರ್ ಅಥವಾ ಕಮಿಷನರ್ ಆಫ್ ದಿ ಝೋನ್ಸು ಸೆಕ್ರೆಟ್ರೀಸ್, ನಮ್ಮ ಗೌರ್ಮೆಂಟ್ ಸೆಕ್ರೆಟ್ರೀಸ್ ಕೇಡರ್ನವ್ರು ಇರಬೇಕು ಅಂತ ಮಾಡಿದ್ದೀವಿ. ಯಾಕೆಂದರೆ ನಮ್ಮ ಚೀಫ್ ಕಮಿಷನರ್ನ ನಾವು ಅಡಿಷನಲ್ CS ಲೆವೆಲ್ಗೆ ತೊಗೊಂಡೋಗ್ಬೇಕು, ಎಲಿವೇಟ್ ಮಾಡಬೇಕು ಅಂತ ಮಾಡೋದ್ರಿಂದ ಝೋನಲ್ ಕಮಿಷನರ್ ಏನಿರ್ತಾರೆ ಅವ್ರನ್ನ ಸೆಕ್ರೆಟ್ರೀಸ್ ಲೆವೆಲ್ ಆಫೀಸರ್ಸನ್ನು ಮಾಡಿಬಿಟ್ಟು ಕೊಟ್ಟಿದ್ದೀವಿ ಸರ್. ಇದ್ರ ಜೊತೆಗೆ ಝೋನಲ್ ಸಭೆಯಲ್ಲಿ ಏನೇನು ತೀರ್ಮಾನಗಳಾಗುತ್ತೆ ಅದನ್ನು ಕಾರ್ಪೊರೇಷನ್ಗೆ ಕಳಿಸ್ಬೇಕು. ಎಕ್ಸಿಕ್ಯೂಷನ್ ಆಫ್ ವರ್ಕ್ಸ್ ವಿಚ್ ಈಸ್ ಆಲ್ರೆಡಿ ಡಿಸೈಡೆಡ್ ವಿತ್ ಕ್ಯಾಬಿನೆಟ್ ಅದು ಪ್ರಮುಖವಾಗಿ ಝೋನಲಲ್ಲಿ ಮಾಡಬೇಕು. ಕಮಿಟೀಸ್ ಆರ್ ರೆಸ್ಪಾನ್ಸಿಬಲ್ ಕಮಿಟೀಸ್. ಮೊದಲೇ ಏನೋ ಇದ್ದಾರೆ ಅಂತಲ್ಲ, ಆ ಭಾಗದ ಕೆಲಸನ ಅವರು ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಏನೇನು ಆಗಬೇಕು. ಯಾಕೆಂದರೆ ಬೃಹತ್ ಅಂತ ಎಸ್ಸೆ ಇಟ್ಬಿಟ್ಟಿದ್ದೀವಿ. ಒಂದು ಕಾರ್ಪೊರೇಷನ್ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ ಝೋನ್ಸ್ ತೀರ್ಮಾನ ಆಗಿರೋ ಕೆಲಸಗಳನ್ನ ಸ್ಪಷ್ಟವಾಗಿ ಮಾಡೋ ಕಡೆ ಅವ್ರಿಗೆ ಅಧಿಕಾರ ಕೊಟ್ಟು ಆಯಾ ಝೋನ್ ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸ್ಕೋಬೇಕು ಅಂಥೇಳಿ ನಾವು ಪ್ರಾವಿಷನ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ನಾವು ಲೀಗಲ್ ಸೆಲ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಸರ್. ಆಮೇಲೆ ಸರ್ ನಾವೀಗ ಅಡ್ವರ್ಟೈಸ್ಮೆಂಟ್ ಸರ್, ಈಗ ಅಡ್ವರ್ಟೈಸ್ಮೆಂಟ್ ಏನಾಯಿತು, GST ಬಂದ ಮೇಲೆ ಅಡ್ವರ್ಟೈಸ್ಮೆಂಟ್ ಮೇಲೆ ನಾವು ಅವ್ರಿಗೆ ಟ್ಯಾಕ್ಸ್ ಹಾಕೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಗೌರ್ಮೆಂಟು ತಗೊಳಕ್ಕಾಗಲ್ಲ. ಸೆಕ್ಷನ್ 157 ಕೆಳಗೆ ಕಾರ್ಪೊರೇಷನ್ ಅವರು ಅಡ್ವರ್ಟೈಸ್ಮೆಂಟ್ ಮೇಲೆ ಫೀ ಫಿಕ್ಸ್ ಮಾಡಲಿಕ್ಕೆ ಇನ್ಸ್ಟೆಡ್ ಆಫ್ ಟ್ಯಾಕ್ಸ್ ಪದ ತೆಗೆದು ಫೀ ಹಾಕಲಿ ಅಂತೇಳಿ ಅವ್ರಿಗೆ ಇನ್ಕಮ್ ಬರಲಿ ಅಂತೇಳಿ ಮಾಡಿಕೊಟ್ಟಿದ್ದೀವಿ. ಎರಡನೇ ಸರಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕೂಡ GST ಬಂದ ಮೇಲೆ ಏನು ಸ್ಟೇಟಿಗೆ ಬರ್ತಿತ್ತು ಅದು ರದ್ದಾಗ್ಬಿಟ್ಟಿದೆ. ಎಂಟರ್ಟೈನ್ಮೆಂಟ್ ಟ್ಯಾಕ್ಸನ್ನು ಈಗ ಕೆಲವು ನಗರ ಪಾಲಿಕೆಗಳು ಹಾಕುವಂಥ ಸ್ಥಿತಿನ ನಿರ್ಮಾಣ ಮಾಡಿಕೊಂಡು ನಮಗೇನು ಬ್ಯಾನ್ ಮಾಡಿಲ್ಲ ಅಂತಂದಿರೋದ್ರಿಂದ ಕಾರ್ಪೊರೇಷನ್ ಅವರು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಹಾಕ್ಲಿಕ್ಕೂ ಕೂಡ ನಾವು ಕಾಯ್ದೆನಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ.
ಇದ್ರ ಜೊತೆಗೆ ಅರ್ಬನ್ ಟ್ರಾನ್ಸ್ಪೋರ್ಟ್ ಫಂಡ್ ಕ್ರಿಯೇಟ್ ಮಾಡಬೇಕು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಡ್ಡಾಯ ಮಾಡ್ತಾ ಇದ್ದೀವಿ ಸರ್. 60, 40 ಆ್ಯಂಡ್ ಅಬೋವ್ ಸೈಟ್ಸ್ ಯಾರು ಇದ್ದರೆ ಕಡ್ಡಾಯವಾಗಿ ಅವರು ರೈನ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಮಾಡ್ಕೋಬೇಕು. ರೈನ್ ವಾಟ್ರನ್ನ ಅವರು ಸ್ಟೋರ್ ಮಾಡಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆನ ಕಡಿಮೆ ಮಾಡಲೇಬೇಕು ಅಂತೇಳಿ ರೈನ್ ಹಾರ್ವೆಸ್ಟಿಂಗ್ ಸ್ಕೀಮನ್ನು ಎಲ್ಲರಿಗೂ ಮಾಡಬೇಕು ಅನ್ನೋ ಪ್ರಪೋಸಲ್ ಇತ್ತು. ಈಗ ಸ್ವಲ್ಪ ತಿದ್ದುಪಡಿ ಮಾಡಿ 60, 40 ಆ್ಯಂಡ್ ಅಬೋವ್ ಸೈಟ್ಸಲ್ಲಿ ಯಾರು ಮನೆ ಕಟ್ಕೊಂಡು ಇಲ್ಲಿ ಇರ್ತಾರೆ ಅಂದರೆ ದೇ ಮಸ್ಟ್ ಹ್ಯಾವ್ ರೈನ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಅಂತ ಮಾಡಿದ್ದೀವಿ. ಆಮೇಲೆ ಅವ್ರಿಗೆ ಡೇಂಜರಸ್ ಕ್ವಾರಿಗಳನ್ನ ತಡಿಲಿಕ್ಕೆ ಇವತ್ತು ನಾವು ಕಾರ್ಪೊರೇಷನ್ಗೆ ಅಧಿಕಾರ ಕೊಡ್ತಾ ಇದ್ದೀವಿ ಸರ್. ಪವರ್ ಟು ಸ್ಟಾಪ್ ಡೇಂಜರಸ್ ಕ್ವಾರಿಯಿಂಗ್ ಇನ್ ಕಾರ್ಪೊರೇಷನ್ ಏರಿಯಾ. ಇದು ಸಿಟಿ. ಈ ಕ್ವಾರಿಯಿಂಗು ಆಗುತ್ತೆ ಅಂದರೆ ಅದನ್ನು ತಡೆಯೋಕ್ಕೆ ಗೌರ್ಮೆಂಟ್ ಹೋಗೋದ್ರ ಬದಲೇ ಕಾರ್ಪೊರೇಷನ್ ಅವರೇ ತಡಿಬೋದು ಅಂತ ಕೊಟ್ಟಿದ್ದೀವಿ. ಪೆನಾಲ್ಟೀಸ್ ಹಾಕಕ್ಕೆ ಅಧಿಕಾರ ಕೊಟ್ಟಿದ್ದೀವಿ. ಆಮೇಲೆ ಹೊಸದಾಗಿ ಸೆಕ್ಷನ್ 284 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ನಾವು ಇವತ್ತು ಈ ಲಾನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಅವರೇ ಮಾಡಬೇಕಾಗತ್ತೆ. ಅವ್ರಿಗೆ ಪೂರ್ಣ ಅಧಿಕಾರನ ಕೊಟ್ಟು ಇವತ್ತು ಈ ಕೆಲಸನ ಮಾಡಬೇಕಂತ ಮಾಡಿದ್ದೀವಿ. ಇದ್ರ ಜೊತೆಗೆ ಒಂದು ಗ್ರೀವೆನ್ಸಸ್ ರಿಡ್ರೆಸಲ್ ಅಥಾರಿಟಿನ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಕಾರ್ಪೊರೇಷನ್ ಬಗ್ಗೆ ಏನಾದ್ರು ಗ್ರೀವೆನ್ಸಸ್ ಇದ್ದರೆ ಆ ಅಥಾರಿಟಿ ಇದನ್ನು ಕೂತ್ಕೊಂಡು ಹಿಯರ್ ಮಾಡಿ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂಥೇಳಿ ನಾವು ಇದನ್ನು ಸ್ಪಷ್ಟವಾಗಿ ಕಾನೂನಲ್ಲಿ ಸೇರಿಸ್ಕೊಟ್ಟು ಮಾಡಿದ್ದೀವಿ ಸರ್. ಈವರೆಗೆ ಸನ್ಮಾನ್ಯ ಮೇಯರ್ ಅವ್ರದ್ದು ಮತ್ತು ಉಪಮೇಯರ್ ಅವರ ಅಧಿಕಾರ 1 ವರ್ಷಕ್ಕೆ ಮಾತ್ರ ಇರ್ತಿತ್ತು. ಅದನ್ನು ನಾವೀಗ ಹೊಸ ಕಾನೂನಲ್ಲಿ 30 ತಿಂಗಳು ಬೇರೆ ಎಲ್ಲ ಕಡೆ ಜಿಲ್ಲಾ ಪರಿಷತ್ತು ಬೇರೆ ಬೇರೆ ಕಡೆ ಪಂಚಾಯತ್ತು ಇವೆಲ್ಲ ಏನಿತ್ತು ಅದರಲ್ಲಿ ಏನಿತ್ತು ಹಾಗೆ 30 ಮಂತ್ಸ್ಗೆ ಅವರ ಅಧಿಕಾರನ ತಗೊಂಡೋಗಿದ್ದೀವಿ ಸರ್. 30 ಮಂತ್ಸು ಒಬ್ಬರು ಅಧ್ಯಕ್ಷರು ಮೇಯರು ಮತ್ತು ಡೆಪ್ಯೂಟಿ ಮೇಯರ್ಗೆ 2 ವರ್ಷಗಳ ಅಧಿಕಾರನ ಸ್ಪಷ್ಟವಾಗಿ ನಾವು ಕಾನೂನಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ಇದೊಂದು ಹೊಸ ಬೆಳವಣಿಗೆ. ಬೆಂಗಳೂರು ಮೇಯರ್ ಎಲೆಕ್ಟ್ ಆದರೆ ಅವರು ಒಂದು 30 ತಿಂಗಳು ಕೆಲಸ ಮಾಡ್ಬೋದು. ಆಮೇಲೆ ಇದರಲ್ಲಿ ಸರ್ ನಾವು ಕಾರ್ಪೊರೇಷನ್ ಝೋನ್ಸ್ ಕೂಡ ನಾವು ಕ್ಲಿಯರ್ ಕಟ್ ಆಗಿ ಕಾನೂನಲ್ಲಿ ಹೇಳಿದ್ದೀವಿ ಸರ್. ದಿ ನಂಬರ್ ಆಫ್ ಝೋನ್ಸ್ ಕ್ರಿಯೇಟೆಡ್ ಬೈ ಕಾರ್ಪೊರೇಷನ್ ಶಲ್ ನಾಟ್ ಎಕ್ಸೀಡ್ 15 ಅಂತ ಹೇಳಿದ್ದೀವಿ. ಅದು ಇಟ್ ಡಿಪೆಂಡ್ಸ್ ಸರ್. ಇಫ್ ದೇ ವಾಂಟ್ ದೇ ಕ್ಯಾನ್ ಹ್ಯಾವ್ ಲೆಸ್ಸರ್ ದ್ಯಾನ್ 15 ಝೋನ್ಸ್ ಆಲ್ಸೋ. 15 ಮೀಸಗಳು ಮತ್ತು ಅದರ ಆಜುಬಾಜಿನ ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು. ಬೆಂಗಳೂರು ಒಳಗೆ ಇದ್ದಾವೆ ಸರ್ ಎಷ್ಟೋ. ಕೆಲವು ಹಳ್ಳಿಗಳಲ್ಲೂ ಸೇರಿಲ್ಲ, ಇಲ್ಲೂ ಸೇರಿಲ್ಲ ಬಿಟ್ಟೋಗಿವೆ. ಅದಕ್ಕೆಲ್ಲ ಸೇರಬೇಕು ಅಂತ ಹೇಳಿ ಮಾಡಿದ್ವಿ ಸರ್. ಈ ಕಾನ್ಸ್ಟಿಟ್ಯೂನ್ಸಿ ಕನ್ಸಲ್ಟೇಟಿವ್ ಕಮಿಟಿ ಏನು ಮಾಡಿದ್ದೀವಿ ಅದರಲ್ಲಿ ಒಂದೇನು ಮಾಡ್ತೀವಿ ಸರ್, ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫ್ರಮ್ ದಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ who shall be the chairperson. The corporation councillors of all wards in that assembly constituencies are members. Not more than 5 resident association representative of the assembly constituency nominated by the chairperson with the approval of the government are members, and the term of nominated members shall be 30 months ಅಂತೇಳಿ ಮಾಡ್ಕೊಟ್ಟಿದ್ದೀವಿ ಸರ್. ನಾಮಿನೇಟೆಡ್ ಮೆಂಬರ್ಗೆ 30 ಮಂತ್ಸ್ ಇಟ್ಟಿದ್ದೀವಿ. ಇನ್ನಿದ್ದವರೆಲ್ಲ ಫುಲ್ ಟರ್ಮ್ ಇರ್ತಾರೆ ಸರ್. ಇನ್ನು ಕಾನ್ಸ್ಟಿಟ್ಯೂನ್ಸಿ ಕನ್ಸಲ್ಟೇಟಿವ್ ಕಮಿಟಿ ಕೆಲಸ ಏನಂದರೆ give aid and advice to zonal committees in the performance of their functions, review the working of the zonal committees and provide suggestions for the improvement of backward ward, monitor the implementation of any projects in that constituency, receive any grievances from the general public relating to functioning of any authority empowered under this law, advise the ward committee in carrying out their functions under this act. Upon the previous sanction of the chairperson, seek such information necessary to review the working of the zonal committee and provide suggestion for the improvement of the zonal of the backward ward areas. Matte zonal committee nalli the chairperson of the zonal committee shall be a councillor representing one of the wards within the zone who shall be elected among the councillors of any such manner as may be prescribed. All councillors elected from the wards within the zone are members. An engineer who is in charge of the particular zone is ex officio member. One person who is an expert in solid waste management nominated by government. One person who is an expert in urban governance nominated by government. Each jana member ಆಗ್ತಾರೆ sir. The term of the chairman of the zonal committee shall be 1 year. A councillor who has become chairperson of the zonal committee shall not be eligible to become chairperson for the second term. ಸರ್ ಇದು ಯಾಕೆ ಮಾಡಿದ್ದೀವಿ ಅಂದರೆ ಅಲ್ಲಿ 2, 3 ಜನವೋ 4 ಜನವೋ ಇದ್ದರೆ ಒಬ್ಬೊಬ್ಬರು 1 ವರ್ಷ ಅಧ್ಯಕ್ಷ ಆಗಲಿಕ್ಕೆ ಈಗೇನಿದೆ
ಹಾಗೆ ನಾವು ಅದನ್ನು ಅನುಕೂಲ ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ವಿ ಸರ್. The officers of Bangalore Development Authority and Bangalore Water Supply and Sewerage Board, who are responsible for the maintenance of services within the concerned zone, shall be ex officio members of the zonal committee. Police officers, including traffic in charge of the ward, BESCOM officer in charge of the zone, shall attend the meeting of the zonal committee as may be required, but shall not have the right to vote anta ಮಾಡಿದ್ದೀವಿ. The zonal committee shall be coordinator of the zonal commissioner shall be coordinator of the zonal committee. The government shall, by way of rules, specify the qualification, manners of appointment and honorarium of the expert member of the zonal committee. The zonal commissioner shall call for a meeting of the zonal committee at least once a month, and the minutes of every zonal committee meeting shall be recorded, submitted to the chief commissioner and published on such mediums as may be specified within 15 days from the date of the meeting. Matte, the quorum for a zonal committee meeting shall be 1/4. The corporation shall provide an office space and secretarial staff for the working of the zonal committee ಅಂತ ಹೇಳಿ ಮಾಡಿ. ಇದನ್ನು ಯಾಕೆ ಓದಿದೆ ಅಂದರೆ ದಿ ಕಮಿಟಿ ಇರಲಿಲ್ಲ ಸರ್, ಅಲ್ಲಿ ಓನ್ಲಿ ಝೋನಲ್ ಕಮಿಷನರ್ ಇರ್ತಿದ್ರು. ಹೊಸ್ದಾಗಿ ಮಾಡೋದ್ರಿಂದ ಅವ್ರ ಪವರನ್ನು ನಾವು ಮುಂದುವರಿಸಿದ್ದೀವಿ ಸರ್. ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಲ್ಲಿ ಇಟ್ಟಿದ್ದೀವಿ. ದಿ ಸ್ಟ್ಯಾಂಡಿಂಗ್ಸ್ ಕಮಿಟೀಸ್ ಆಫ್ ದಿ ಕಾರ್ಪೊರೇಷನ್, ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಟ್ಯಾಕ್ಸೇಷನ್ ಒಂದು, ಟ್ಯಾಕ್ಸೇಷನ್, ಫೈನಾನ್ಸ್ ಅಂಡ್ ಅಪೀಲ್ಸ್. ಎರಡನೇದು ಪಬ್ಲಿಕ್ ಹೆಲ್ತ್, ಸಾಲಿಡ್ ವೇಸ್ಟ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸಿ, ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಡಿ, on markets. E, for ward level public works, town planning and infrastructure. F, for education and social justice. G, horticulture. H, audit and accounts. Each standing committee shall consist of 15 councillors who shall be elected ಅಂತ ಮಾಡಿಕೊಟ್ಟಿದ್ದೀವಿ ಸರ್. ಇದು ಸ್ಟ್ಯಾಂಡಿಂಗ್ ಕಮಿಟೀಸ್ ಎಲ್ಲ ಅವರು ಮೊದಲಿಂದ ಇತ್ತು ಸರ್. ಸ್ವಲ್ಪ ಏರುಪೇರು ಮಾಡಿ ಅವರ ಪವರ್ಗಳನ್ನ ನಾವು ಹೆಚ್ಚು ಕಮ್ಮಿ ಮಾಡಿಕೊಟ್ಟಿರೋದ್ರಲ್ಲಿ ಬಹುಶಃ ಫಂಕ್ಷನಿಂಗ್ ಆಫ್ ದಿ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಚೆನ್ನಾಗಿ ಆಗುತ್ತೆ ಅಂತ ತಿಳ್ಕೊಂಡು ಮಾಡಿಕೊಡ್ತಾ ಇದ್ದೀವಿ ಸರ್. ಇದರ ಮೂಲ ಉದ್ದೇಶ ಆನ್ ಪಾರ್ ವಿತ್ ದಿ ರೈಸ್ ಇನ್ ಪಾಪ್ಯುಲೇಷನ್, ಅದಕ್ಕೆ ಅನುಗುಣವಾಗಿ ಮತ್ತು ಏರಿಯಾಕ್ಕೆ ಅನುಗುಣವಾಗಿ ವಾರ್ಡ್ಗಳನ್ನ ಜಾಸ್ತಿ ಮಾಡಿಕೊಂಡು ನಾವು ಇವತ್ತು ಡಿಲಿಮಿಟೇಷನ್ ಮಾಡಿ ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಆಡಳಿತ ಕೊಡೋ ದೃಷ್ಟಿಯಲ್ಲಿ ಮಾಡೋದ್ರಿಂದ ಈ ಬಿಲ್ಲನ್ನು ದಯಮಾಡಿ ಪರ್ಯಾವಲೋಚನೆ ಮಾಡಿ ಪಾಸ್ ಮಾಡಿಕೊಡ್ಬೇಕು ಅಂಥೇಳಿ ನಾನು ಸಭೆನ ಕೇಳ್ತೀನಿ. ಭಾಳ ಅಂಶಗಳೇ ಅದನ್ನೆಲ್ಲ ನಾವು ಕೊಟ್ಟಿದ್ದೀವಿ ಆಗಲೇ ಮಾಹಿತಿನ, ಅವರು ಮೆಂಬರ್ಗಳು ದಯಮಾಡಿ ಪಾಸ್ ಮಾಡಿಕೊಡ್ಬೇಕು ಸರ್. ಓಕೆ, ಈಗ ಅರವಿಂದ್ ಲಿಂಬಾವಳಿಯವರು, ಅದಾದಮೇಲೆ ಮುನಿರತ್ನ ಅವರು ತಮ್ಮ ಕರೀತಾರೆ. ಮಾನ್ಯ ಅಧ್ಯಕ್ಷರೇ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹೊಸ ಕಾನೂನನ್ನು ರೂಪಿಸಕ್ಕೆ ತಂದಿರತಕ್ಕಂಥ ಈ ವಿಧೇಯಕವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಈಗಾಗಲೇ ತಾವು ಹಿಂದಿನ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪ ಆದಾಗ ಸದಸ್ಯರೆಲ್ಲ ನಾವು ಒತ್ತಾಯ ಮಾಡಿದ್ವಿ ಸಭಾಧ್ಯಕ್ಷರಿಗೆ, ಇದಕ್ಕೋಸ್ಕರ ಒಂದು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮಾಡಿ ವಿವರವಾಗಿ ನಾವು ಚರ್ಚೆ ಮಾಡಿ ಇದನ್ನು ತರ್ತೀವಿ ಅನ್ನುವಂಥ ಮಾತು ಕೂಡ ಹೇಳಿದಾಗ ತಾವು ಅದಕ್ಕೆ ಒಪ್ಪಿ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮಾಡಿ ಹಲವಾರು ಸಭೆಗಳು ನಡೆದು ಈಗ ಈ ಸದನದ ಮುಂದಿದೆ. ಮಾನ್ಯ ಅಧ್ಯಕ್ಷರೇ, ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ತಾವು ಒಂದು ಕಾನೂನನ್ನು ನಿಯಮವನ್ನು ರೂಪಿಸಿದ್ರಿಂದ ಜನ ಇದರಲ್ಲಿ ಸಲಹೆಗಳನ್ನು ಕೊಡೋದಕ್ಕೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕೆಲವರು ಬಂದ ನೇರ ಕೊಟ್ಟಿದ್ದಾರೆ, ಅದನ್ನು ಕೂಡ ಸಮಿತಿ ಚರ್ಚೆ ಮಾಡಿದೆ. ಆದರೆ ಅಧಿಕೃತವಾಗಿ ನಾವು ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಕಾನೂನುಗಳು ಬೇಕು ಅಂತ ಸಂಘ ಸಂಸ್ಥೆಗಳು ಇದರಲ್ಲಿ ಸಲಹೆಗಳನ್ನು ಕೊಡಬೇಕಂತಿದ್ದರು. ಆದರೆ ಈಗ ಬೆಂಗಳೂರಿನ ಪರಿಸ್ಥಿತಿ, ಚುನಾವಣೆ ಇತ್ಯಾದಿ ಹಿನ್ನೆಲೆಯೊಳಗೆ ಇದು ಆದಷ್ಟು ಬೇಗ ಆಗಬೇಕಂತ ನಮ್ಮೆಲ್ಲರದ್ದು ಆಗ್ರಹ ಇತ್ತು. ಅವ್ರನ್ನಾರು ಜಾಸ್ತಿ ಜನನ ಕೇಳಲಿಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಆ್ಯಕ್ಟ್ ಆದಮೇಲೆ ಇದರಲ್ಲಿ ಏನಾದ್ರು ಬದಲಾವಣೆಗಳು ಬೇಕಾದಾಗ ಬೇಕನ್ನುವಂಥ ಒಂದು ಚರ್ಚೆನೂ ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದನ್ನು ತೆರೆದಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಲಹೆ ಕೊಡ್ತೇನೆ. ಅಧ್ಯಕ್ಷರೇ, ಈ ಬಿಲ್ಲಲ್ಲಿ ಒಂದು 2-3 ಸಂಗತಿಗಳು ನಾನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ವಾರ್ಡ್ ಡಿಲಿಮಿಟೇಷನ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ.
ಬೆಂಗಳೂರಿನ ನಮ್ಮ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ಅದರಲ್ಲೂ ವಿಶೇಷವಾಗಿ ಹೊರವಲಯದ ವಿಧಾನಸಭಾ ಕ್ಷೇತ್ರಗಳು ಯಾವುದಿದೆ ಅವರಿಗೆ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇರೋದು. ನಾವು ವಾರ್ಡ್ ಡಿಲಿಮಿಟೇಷನ್ ಮಾಡುವಾಗ ಇಮಿಡಿಯೇಟ್ ಪಾಪ್ಯುಲೇಷನ್ ಸೆನ್ಸಸನ್ನು ತಗೊಳ್ತೇವೆ. ಈಗ ಡಿಲಿಮಿಟೇಷನ್ ಮಾಡೋಕ್ಕೆ ಹೋದರೆ 2011ರ ಪಾಪ್ಯುಲೇಷನನ್ನು ಗಣನೆಗೆ ತೆಗೆದುಕೊಂಡು ಡಿಲಿಮಿಟೇಷನ್ ಮಾಡಲಿಕ್ಕೆ ಹೋಗ್ತೀವಿ. ಆವಾಗ ಬೆಂಗಳೂರಿನ ಕೋರ್ ಏರಿಯಾದಲ್ಲಿ ಇರುವಂಥ ಪಾಪ್ಯುಲೇಷನ್ಗೂ ಆಚೆ ಇರೋ ಪಾಪ್ಯುಲೇಷನ್ಗೂ 10 ವರ್ಷದಲ್ಲಿ ಭಾಳ ಅತಿ ವೇಗವಾಗಿ ಬೆಂಗಳೂರು ಬೆಳೀತಾ ಇದೆ. ಸೊ ಆ ಹಿನ್ನೆಲೆಯೊಳಗೆ ನಮ್ಮ ಪಾಪ್ಯುಲೇಷನ್ಗೂ ಕೋರ್ ಏರಿಯಾದಲ್ಲಿರೋ ಪಾಪ್ಯುಲೇಷನ್ಗೂ ಇವತ್ತಿನ ದಿನಾಂಕದಲ್ಲಿ ಅದರ 2 ಪಟ್ಟು ಆಚೆ ಬೆಳೆದಿದೆ. ಸೊ ಅಂಥ ಸಂದರ್ಭದಲ್ಲಿ ವಾರ್ಡಿನ ಪಾಪ್ಯುಲೇಷನ್ನು ಜಾಸ್ತಿ, ವಾರ್ಡ್ ಪಾಪ್ಯುಲೇಷನ್ಗಿಂತ ಏನೊಂದು 2 ಸ್ಟಿಕ್ ಫಿಕ್ಸ್ ಮಾಡ್ತಾರೆ, ಆ 2 ಸ್ಟಿಕ್ಕಿಗಿಂತ ಜಾಸ್ತಿ ಪಾಪ್ಯುಲೇಷನ್ನು ವೋಟರ್ಸೇ ಹೊರಗೆ ಬರ್ತಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಕಳೆದ ಇದೇ ಸದನದಲ್ಲಿ ಚರ್ಚೆ ಆಯಿತು. ನನ್ನ ಕ್ಷೇತ್ರದ ಬೆಳ್ಳಂದೂರು ವಾರ್ಡು, ಕೆ ಆರ್ ಪುರಂ ಕ್ಷೇತ್ರದ ಹೊರಮಾವು ವಾರ್ಡು, ಈ ರೀತಿ ಕೆಲವು ವಾರ್ಡ್ಗಳು 1 ಲಕ್ಷಕ್ಕಿಂತ ಜಾಸ್ತಿ ಮತದಾರರನ್ನು ಹೊಂದಿರತಕ್ಕಂಥ ವಾರ್ಡ್ಗಳಿದೆ. ಸೊ ಅದೇ ಸಮಸ್ಯೆ ಈಗ ಮತ್ತೆ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಆ ಹಿನ್ನೆಲೆಯೊಳಗೆ ಅಲ್ಲಿರ್ತಕ್ಕಂಥ ಮತದಾರರ ಪಟ್ಟಿಯನ್ನು 2 ಸ್ಟಿಕ್ಕಿಗೆ ತೊಗೊಳ್ಬೋದಾ ಅನ್ನೋದೊಂದು ಯೋಚನೆಯನ್ನು ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷರೇ. ಎರಡನೇದ್ದು, ಮಾನ್ಯ ಸಚಿವರು ಹೇಳಿದರು ಇಲ್ಲಿ ಏಕಕಾಲಿಕ ಸದಸ್ಯತ್ವದ ನಿಷೇಧದ ಬಗ್ಗೆ, ಆದರೆ ವಿಧಾನ ಪರಿಷತ್ತಿನ ಸದಸ್ಯರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಮಾಧುಸ್ವಾಮಿಯವರು. ಅಲ್ಲಿ ಏನಾಗತ್ತೆ ಸಮಸ್ಯೆ ಅಂದರೆ, ನಾವು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲೋ ಚಿತ್ರದುರ್ಗದಲ್ಲೋ ಬಳ್ಳಾರಿನಲ್ಲೋ ಅಲ್ಲಿ ಲೋಕಲ್ ಬಾಡಿನಿಂದ ಆರಿಸಿ ಬರ್ತಾರೆ. ಆರಿಸಿ ಬಂದಿರತಕ್ಕಂಥವ್ರು ವಿಳಾಸ ಬೆಂಗಳೂರು ಕೊಟ್ಬಿಟ್ಟು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಳಗೆ ವೋಟಿಂಗ್ಗೋಸ್ಕರ ಬರ್ತಾರೆ. ಹೀಗಾಗಿ ನಿಜವಾಗಿ ಮ್ಯಾಂಡೇಟ್ ಏನು ಬಂತು, ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಮ್ಯಾಂಡೇಟು ನಮ್ಮ ಪಕ್ಷಕ್ಕೆ ಬಂದಿತ್ತು. ಜನಪ್ರತಿನಿಧಿಗಳಾಗಿ ಮಹಾನಗರ ಪಾಲಿಕೆ ಸದಸ್ಯರು ಹೆಚ್ಚು ಆಯ್ಕೆಯಾಗಿ ಬಂದಿದ್ದು ನಮ್ಮ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರು. ಎಲ್ಲೆಲ್ಲೋ ಆರಿಸಿ ಬಂದಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯರ ಬಗ್ಗೆ ನಾನು ವಿರೋಧ ಮಾಡ್ತಾ ಇಲ್ಲ. ಯಾರು ಸ್ಥಳೀಯವಾಗಿ ಆಯ್ಕೆ ಆಗಿದ್ದಾರೆ, ಬೆಂಗಳೂರಿನಿಂದ ಆಯ್ಕೆ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಮತ್ತು ರಾಜ್ಯಸಭಾ ಸದಸ್ಯರು ಅವ್ರು ಆಯ್ಕೆ ಆಗೋದು ನಮ್ಮ MLAಗಳ ಮುಖಾಂತರ. ಅವರ ಮನೆ ವಿಳಾಸ ಎಲ್ಲಿದೆಯೋ ಆ ವಿಳಾಸವನ್ನು ಕನ್ಸಿಡರ್ ಮಾಡಿ ಅವ್ರ ಮತದಾರ ಪಟ್ಟಿನಲ್ಲಿ ಬದಲಾಯಿಸ್ಕೊಂಡ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ಬಂದು ಮತ ಹಾಕುವಂಥ ದೃಷ್ಟಿಯೊಳಗೆ ಬರ್ತಾ ಇದ್ದಾರೆ. ಶಾಸಕರು, ನನ್ನ ಕ್ಷೇತ್ರದ ಉದಾಹರಣೆ ಹೇಳ್ತೀನಿ ಅಧ್ಯಕ್ಷರೇ, 7 ಜನ ಶಾಸಕರು ವಿಧಾನಸಭಾ ಸದಸ್ಯರಿದ್ದಾರೆ ನನ್ನ ಕ್ಷೇತ್ರದಲ್ಲಿ ವಾಸ ಇರೋರು. ಅವ್ರು ಯಾರೂ ಕೂಡ ಇಲ್ಲಿ ಬಂದು ಮತ ಹಾಕೋಕ್ಕೆ ಬರಲ್ಲ. ಅದೇ ನಿಯಮವನ್ನು ವಿಧಾನ ಪರಿಷತ್ನವ್ರಿಗೂ ತರಬೇಕಾಗತ್ತೆ. ವಿಧಾನ ಪರಿಷತ್ನಲ್ಲಿ ಬಳ್ಳಾರಿನಲ್ಲೋ ಚಿತ್ರದುರ್ಗದಲ್ಲೋ ಬೀದರ್ದಲ್ಲೋ ಆಯ್ಕೆ ಆಗಿರ್ತಾರೆ ಸ್ಥಳೀಯ ಸಂಸ್ಥೆಗಳಿಂದ, ಅಥವಾ ಶಿಕ್ಷಕರ ಮತಕ್ಷೇತ್ರದಿಂದ, ಅಥವಾ ಪದವೀಧರರ ಮತಕ್ಷೇತ್ರದಿಂದ. ಅವರು ಇಲ್ಲಿ ಮತ ಹಾಕಕ್ಕೆ ಬರ್ತಾರೆ. ಅದೇ ರೀತಿ ರಾಜ್ಯಸಭಾ ಸದಸ್ಯರದ್ದು ಇದೆ. ಒಟ್ಟಿಗೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ಹೇಳಿ ಉತ್ತರ ಕೊಡು. ಅದರಲ್ಲಿ MLCಸ್ಗೆ ಏನು ಪ್ರಾವಿಷನ್ ಮಾಡಿದ್ದೀವಿ ಲಾನಲ್ಲಿ ಅಂದರೆ ದೇ ಹ್ಯಾವ್ ಟು ಡಿಕ್ಲೇರ್ ದೇರ್ ನೋಡಲ್ ಪ್ಲೇಸ್ ಆರ್ ತಾಲೂಕು ಅಂತ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಅವ್ರಿನ್ ಮುಂದೆ ಡಿಕ್ಲೇರ್ ಮಾಡ್ಕೊಳ್ಳೇಬೇಕಾಯ್ತು. ರೆಗ್ಯುಲರ್ ರೆಪ್ರೆಸೆಂಟೇಟಿವ್ ಆಗ್ತಲೇ ಮಾಡಿದ್ದೀವಿ. MLCಗಳು ಏನಾದ್ರು ಎಲ್ಲರೂ ಮತದಾರ ಆಗ್ಬೇಕಂದ್ರೆ ಒಂದು ಜಾಗದಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳಿ ಅಂತ. ಹಂಗಾಗಿ ಅದು ಹೆಚ್ಚು ಒತ್ತಲಿಲ್ಲ ನಾನು ಅಷ್ಟೇ. ನನ್ನ ಪ್ರಶ್ನೆ ಏನಂದರೆ ಮಾಧುಸ್ವಾಮಿಗಳೇ, ಈಗ ಲೋಕಲ್ ಬಾಡಿನಿಂದ ತುಮಕೂರಲ್ಲಿ ಆರಿಸಿ ಬಂದಿದ್ದಾರೆ, ಅವರು ಬೆಂಗಳೂರಿಗೆ ಬಂದಿಲ್ಲಿ. ನಾವು MLAಗಳು ಆರಿಸಿ ಬಂದಿರೋ ಕ್ಷೇತ್ರದಲ್ಲಿ ಹಂಗೆ ವೋಟ್ ಹಾಕ್ತೀವೋ ಹಾಗೆ ಅವರು ಅಲ್ಲಿ ತುಮಕೂರಲ್ಲಿ ವೋಟ್ ಹಾಕಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಮತದಾರರು ಅಲ್ಲಿರೋ ಮತದಾರರು ಆಯ್ಕೆ ಮಾಡೋದು, ಮತ ಹಾಕಕ್ಕೆ ಬೆಂಗಳೂರಿಗೆ ಬರೋದು ಅದು ಸೂಕ್ತ ಆಗಲ್ಲ. ಮತ್ತೆ ಚೇಂಜ್ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ವೋಟ್ ಎಲೆಕ್ಷನ್ ಆದಮೇಲೆ. ನಾಮಿನೇಟೆಡ್ ಸದಸ್ಯರು ಯಾರು ಬರ್ತಾರೆ? MLAಗಳಿಂದ ಆಯ್ಕೆ ಆಗಿರುವಂಥ ವಿಧಾನ ಪರಿಷತ್ ಸದಸ್ಯರು, ನಾಮಕಾತಿ ಆಗಿರುವಂಥ ವಿಧಾನ ಪರಿಷತ್ ಸದಸ್ಯರು ಒಂದ್ಸಲ ಆಪ್ಟ್ ಮಾಡ್ಕೋಬೇಕು. ಅದು ಖಾಯಮಾಗಿ ಅವ್ರು 6 ವರ್ಷಕ್ಕೆ ಅದನ್ನು ಇಟ್ಕೊಳ್ಳೋದು ಅನ್ನುವಂಥ ನಿಯಮ ಬರಬೇಕಂತ ನನ್ನ ಸಲಹೆ. ಮಾನ್ಯ ಅಧ್ಯಕ್ಷರೇ,
ಇನ್ನೊಂದು ಸಣ್ಣ ಇಲ್ಲಿ ಬಿಟ್ಟು ಹೋಗಿದೆ, ಪ್ರೊವಿಷನ್ ಮಾಡಿಲ್ಲ. ಕ್ಷೇತ್ರ ಸಮಾಲೋಚನಾ ಸಮಿತಿ ಅಂತ ಮಾನ್ಯ ಮಂತ್ರಿಗಳು ಇದನ್ನು ವಿವರಣೆಯನ್ನು ಕೊಟ್ಟರು. ಇದರಲ್ಲಿ ಸದಸ್ಯರಾಗಿ ಅದಕ್ಕೆ ಶಾಸಕರು, ಅಧ್ಯಕ್ಷರು, ಆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ವಾರ್ಡ್ಗಳ ಕಾರ್ಪೊರೇಟರ್ಗಳು ಸದಸ್ಯರು, ಅದೇ ರೀತಿ ನಾಮಿನೇಟೆಡ್ ಮಾಡುವಂಥ ಸದಸ್ಯರು ಅಂತ ಹೇಳಿದ್ದಾರೆ. ರೂಲ್ಸ್ ಹೋದ ಆಮೇಲೆ ಮಾತಾಡು. ಯು ಆರ್ ನಾಟ್ ಸಪೋಸ್ ಟು ಸ್ಪೀಕ್ ಎನಿಥಿಂಗ್ ಔಟ್ ಆಫ್ ದಿಸ್ ಕಮಿಟಿ ರಿಪೋರ್ಟ್. ಇರಲಿ ಬಿಡ್ರಿ. ಸೊ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನನ್ನೊಂದು ಸಲಹೆ ಏನು ಅಂತ ಹೇಳಿದರೆ, ಕ್ಷೇತ್ರ ಸಮಾಲೋಚನಾ ಸಭೆಗೆ ಎಕ್ಸ್ ಆಫೀಸಿಯೋ ಮೆಂಬರ್ಸ್ನ ಮಾಡಬೇಕು. ಅಧಿಕಾರಿಗಳು ಬಂದು ಕೂತ್ಕೊಳ್ಳದೆ ಇದ್ದರೆ ಅವ್ರು ಎಕ್ಸ್ ಆಫೀಸಿಯೋ ಮೆಂಬರ್ ಆದ ರೆಸ್ಪಾನ್ಸಿಬಿಲಿಟಿನೇ ಬರಲ್ಲ. ನಾವು ಸಲಹೆ ಕೊಡುವಂಥ ಸಲಹಾ ಸಮಿತಿ ಮಾತ್ರ ಆಗ್ಬಿಡುತ್ತದು. ಆ ದೃಷ್ಟಿಯಿಂದ ಅಲ್ಲಿಯ ಜಾಯಿಂಟ್ ಕಮಿಷನರ್ ಆಗಲಿ ಮತ್ತು ಝೋನಲ್ ಕಮಿಷನರ್ ಅಂತ ಈಗೇನು ಹೊಸ ಆ್ಯಕ್ಟ್ನಲ್ಲಿ ಈಗೇನು ವಿಧೇಯಕದಲ್ಲಿ ತರ್ತಾ ಇದ್ದಾರೆ, ಅವರಿಬ್ಬರೂ ಕೂಡ ಎಕ್ಸ್ ಆಫೀಸಿಯೋ ಮೆಂಬರ್ಸ್ ಅಂತ ಹೇಳಿ ಬರುವಂಗೆ ಮಾಡಬೇಕು. ನಾಲ್ಕನೇದು ಸಲಹೆ ಅಂತ ಹೇಳಿದರೆ ಟ್ಯಾಕ್ಸೇಷನ್ ಬಗ್ಗೆ. ಮಾನ್ಯ ಅಧ್ಯಕ್ಷರೇ, ಈ ಕಸ, ಬಿಲ್ಡಿಂಗ್ ಮಟೀರಿಯಲ್ ಕಸದಿಂದನೂ ಹಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆದರೆ ದುರ್ದೈವ ಅಂತ ಹೇಳಿದರೆ ಟ್ಯಾಕ್ಸೇಷನ್ ಬಗ್ಗೆ ಅನೇಕ ಸಂಗತಿಗಳು ಇಲ್ಲಿ ಅದೇ ರಿಪೀಟ್ ಆಗಿದೆ. ಹೊಸ ಬೆಂಗಳೂರಿನಲ್ಲಿ ಇದು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ನನ್ನ ಸಲಹೆ ಏನಂತ ಹೇಳಿದರೆ, ಕಸನೂ ಕೂಡ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಅದರಿಂದ ಆದಾಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬದಲಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಅದನ್ನು ಕಾಂಟ್ರಾಕ್ಟ್ ಕೊಟ್ಟು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಅದ್ರ ಬದಲಿಗೆ ಅವರಿಂದ ದುಡ್ಡು ತಗೊಳ್ಳುವಂಥ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದೇ ರೀತಿ PPP ಮಾಡೆಲಲ್ಲಿ ಕೆಲವು ಪ್ರಾಜೆಕ್ಟ್ಗಳು CSR ಕೇಂದ್ರ ಸರ್ಕಾರ ಮ್ಯಾಂಡೇಟ್ ಮಾಡಿದೆ. ಅವರ 20% ಕಂಪನಿ ಆದಾಯವನ್ನು ಖರ್ಚು ಮಾಡಬೇಕಂತ. ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಂಪನಿಗಳಿದ್ದಾವೆ. ಆ ಕಂಪನಿಗಳ CSR ಫಂಡು ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಬಳಸಬೇಕನ್ನುವಂಥದ್ದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಅಡಿನಲ್ಲಿ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ನಾವು ಕೊಟ್ಟರೆ, ಯಾಕಂದರೆ ಅನೇಕರು ಮುಂದೆ ಬರ್ತಾ ಇದ್ದಾರೆ, ಆದರೆ ಅನುಮತಿ ಸಿಗಲ್ಲ. ಸೊ ಆ ದೃಷ್ಟಿಯಿಂದ ಈ ಸಲಹೆಗಳನ್ನು ಇದರಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಹೇಳಿ ಸಲಹೆಯನ್ನು ಕೊಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮುನಿರತ್ನ ಅವರು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ವಿಧೇಯಕವನ್ನು ತಂದಿರೋದು ಸ್ವಾಗತ ಮಾಡ್ತಾ, ಇದು ಭಾಳ ಒಂದು ಉತ್ತಮವಾದಂಥ ಒಂದು ವಿಧೇಯಕ. ಇದು ಈಗಾಗಲೇ ಬೆಂಗಳೂರು ಭಾಳಷ್ಟು ಬೃಹತ್ತಾಕಾರವಾಗಿ ಬೆಳೆದಿದೆ. ಇವತ್ತು ಉದಾಹರಣೆಗೆ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಒಂದು ವಾರ್ಡ್ ಬಗ್ಗೆ ಹೆಚ್ಚಿಗೆ ಇಲ್ಲ ಅಣ್ಣ. ಒಂದು ನಿಮಿಷ ಇಲ್ಡಾಗ್ರಿ, ಬನ್ನಿ ಸರ್, ಕೂತ್ಕೊಳ್ಳಿ. ಕೂತ್ಕೊ ಬನ್ನಿ, ಅವ್ರಿಗೆ ಹೇಳ್ತೀನಿ. ಏನೋ ಒಂದು ನೀವು ಎದುರಿಗಿದ್ದೀರ, ಅವ್ರಿಗೆ ಹಂಗೆ ನಿಂತ್ಕೋಬಾರ್ದು. ಕಮಿಟಿ ಸದಸ್ಯರು ಕಮಿಟಿಲಿ ಏನು ತೀರ್ಮಾನ ಆಗೈತೆ ಅದನ್ನು ಬಿಟ್ಟು ಬೇರೆ ಮಾತಾಡಬಾರ್ದು. ಕಮಿಟಿಲಿ ಇದ್ರೆ ಎಷ್ಟೈತೆ ಅಷ್ಟೊಳಗೆ ಹಂಗಿದ್ರೆ ಮಾತಾಡಿ. ನಾನಿಲ್ಲ, ಇವರು ಮುನಿರತ್ನ ಅವ್ರ ಕಮಿಟಿ ಇರಲಿಲ್ಲ ಅಲ್ಲ, ಅಕಸ್ಮಾತ್ ನಾನು ಕಮಿಟಿ ಸದಸ್ಯನೇ. ಅದು ಏನಾಗಿದೆ ಅಂದರೆ, ನಾವು ಕೊಟ್ಟಿರೋ ಕೆಲವು ಸಲಹೆಗಳು ಒಪ್ಪಿಗೆ ಆಗಿರೋದು ಇದರಲ್ಲಿ ಬಂದಿಲ್ಲದೆ ಇರೋದ್ರಿಂದ ನೆನಪಿಸೋ ಪ್ರಯತ್ನ ಮಾಡಿದೆ ಮಾನ್ಯ ಸಭಾಧ್ಯಕ್ಷರೇ. ನಾವು ಕೊಟ್ಟಿರೋ ಸರಿ, ಮುನಿರತ್ನ ಅವರು ಸಮಿತಿಯಲ್ಲಿ ಇಲ್ಲ, ಹಾಗಾಗಿ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ 45 ಚದರ ಸ್ಕ್ವೇರ್ ಕಿಲೋಮೀಟರ್ ಇದೆ. ಇವತ್ತು ಹಳೆಯ ಬೆಂಗಳೂರಿಗೆ ಹೋಲಿಕೆ ಮಾಡಿದ್ರೆ ಸುಮಾರು 4 ಪಟ್ಟು ದೊಡ್ಡಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಸುಮಾರು ಒಂದು ವಾರ್ಡು 224 ಕಿಲೋಮೀಟರ್ ವಿಸ್ತೀರ್ಣ ಇದೆ. ಸುಮಾರು 12 ಚದರ ಕಿಲೋಮೀಟರ್ ಬರುತ್ತೆ. 12 ಚದರ ಕಿಲೋಮೀಟ್ರು 224 ಕಿಲೋಮೀಟರ್ ರಸ್ತೆಗಳಿರೋದು. ಇವತ್ತಲ್ಲಿ ನಾವು ದಿನನಿತ್ಯ ಕಸ ಗುಡಿಸೋವಂಥದ್ದಕ್ಕೆ ಬರೀ 30 ಜನ ನೇಮಿಸಿದ್ದೇವೆ ಕಸ ಗುಡಿಸೋದಕ್ಕೆ. ಆದರೆ ನಡ್ಕೊಂಡೋದ್ರೂ ಅಷ್ಟು ಜನ 220 ಕಿಲೋಮೀಟರ್ 24 ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ. ಮತ್ತು ಜನಸಂಖ್ಯೆ ತೊಗೊಂಡಾಗ ಒಂದು ವಾರ್ಡಲ್ಲಿ 27,000 ಇದ್ದಾರೆ, ಒಂದು ವಾರ್ಡಲ್ಲಿ 70,000 ಇದ್ದಾರೆ. ಈ ರೀತಿ ಇರ್ತಕ್ಕಂಥ ಒಂದು ಪ್ರದೇಶಗಳು ಭಾಳಷ್ಟು ಬೆಂಗಳೂರು ನಗರದಲ್ಲಿದೆ. ಇದನ್ನೆಲ್ಲನೂ ಸಹ ಒಂದು ಡಿಲಿಮಿಟೇಷನ್ ತರ್ತಾ ಇರೋದು ಭಾಳ ಉತ್ತಮವಾದಂಥ ಒಂದು ಕೆಲಸ ಇದು. ಇವತ್ತು ಜನಸಂಖ್ಯೆ ಇರ್ಬೋದು, ಹಳೆ ಬೆಂಗಳೂರು ಇರ್ಬೋದು,
ಇವತ್ತು ಮೆಟ್ರೋ ಬರ್ತಾ ಇರೋದು ತಗೊಂಡ್ರೆ ಭಾಳಷ್ಟು ರಸ್ತೆಗಳು ಚಿಕ್ಕದಾಗಿರೋಂಥ ಕಡೆ ಅಗಲೀಕರಣ ಮಾಡೋಂಥದ್ದಕ್ಕೆ ಒತ್ತು ಕೊಡಬೇಕಾಗಿದೆ. ನಾವು ಅದನ್ನು ಸಹ ಇದರಲ್ಲಿ ತರಬೇಕಾಗತ್ತೆ. ಮತ್ತು ಇವತ್ತು ಬೆಂಗಳೂರು ನಗರ ಹಿಂದೆ ಇದ್ದಂಥ ಪ್ರದೇಶಗಳು ನಮ್ಮ ಬ್ರಿಟಿಷರ ಆಳ್ವಿಕೆಯಿಂದ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿಂದ ತೊಗೊಂಡ್ರೆ ನಮಗೆ ದಂಡು ಮತ್ತು ನಗರ ಅಂತ ಎರಡಿತ್ತು. ದಂಡು ಅಂದರೆ ನಾವು ಯಾವ್ದು ಕರಿತೀವಿ, ಕಂಟೋನ್ಮೆಂಟ್ ಏರಿಯಾ. ಅಲ್ಲಿನ ರಸ್ತೆಗಳನ್ನ ತೊಗೊಂಡ್ರೆ, ಅಲ್ಲಿನ ಒಂದು ಅಭಿವೃದ್ಧಿ ತೊಗೊಂಡ್ರೆ ನಮ್ಮ ಬೆಂಗಳೂರು ನಗರ ಪಶ್ಚಿಮ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಅದೇ ರೀತಿ ಇವತ್ತು ಸಮಯ ಭಾಳ ಕಡಿಮೆ ಇರೋದ್ರಿಂದ ನಮ್ಮ ಬೆಂಗಳೂರಿನ ಹಿರಿಯರು ಸಚಿವರು ಅಶೋಕಣ್ಣವ್ರು ಸಾಕು ನಿಲ್ಸು ಅಂತವ್ರೆ. ಇಲ್ಲ, ನಾನು ಹೇಳಿಲ್ಲ, ಹಂಗಾಗಿ ನಾನು ನಿಮ್ಗೆ ಅವಕಾಶ ಕೊಡಲ್ಲ. ಇಲ್ಲಿ ನನಗೆ ಹಿಂಗಂತ ಇದೆ, ಅದಕ್ಕೆ ಅಧ್ಯಕ್ಷರು ತಾವೇ ಒಂದು ಮಾತು ಹೇಳ್ಬಿಡ್ಬೇಕು. ನಿಮ್ದು ಅವ್ರದ್ದು ಏನು ಹೊಂದಾಣಿಕೆ ನೀವು ಮಾಡ್ಕೊಳ್ಳಿ, ಬಟ್ ನಾನಂತೂ ನಿಮ್ಗೆ ಇವತ್ತು ಬೆಂಗಳೂರು 1909ರಲ್ಲಿ ಬ್ರೀಫ್ ಮಾಡ್ತಾ ಇದ್ದೆ ಅಧ್ಯಕ್ಷರೇ, 1901ರಲ್ಲಿ 45 ಚದರ ಕಿಲೋಮೀಟರ್ ಇದ್ದಂಥ ಬೆಂಗಳೂರಿದು. ಆವತ್ತಿನ ಜನಸಂಖ್ಯೆ 1,63,000 ಇದ್ದಂಥ ಬೆಂಗಳೂರು ಬರೀ 1901. ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿದಂಥ ಸಂದರ್ಭದಲ್ಲಿ ನಮ್ಮ ಜನಸಂಖ್ಯೆ ಅಷ್ಟಿತ್ತು. ಇವತ್ತು ನಮ್ಮಲ್ಲಿ 70,000 ಮತದಾರರು ಅಂತ ಹೇಳ್ತಾರೆ, ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ 1 ಕೋಟಿ ಜನ ಇದ್ದಾರೆ. ಇದನ್ನೆಲ್ಲ ನಾವು ಸರಿಪಡಿಸ್ಬೇಕು ಅಂದರೆ ದಯವಿಟ್ಟು ಇವತ್ತು ತಂದಿರತಕ್ಕಂಥ ಈ ವಿಧೇಯಕನ ಎಲ್ಲರೂ ಬೆಂಗಳೂರು ನಗರದ ಎಲ್ಲ ಶಾಸಕರು ಸಹ ಒಪ್ಪಬೇಕು. ಹಾಗೂ ಈ ಇದೊಂದು ವಿಧೇಯಕನ ಶೀಘ್ರದಲ್ಲೇ ಒಂದು ಅನುಮತಿ ಪಡೆದು ಈ ಬೆಂಗಳೂರಿನ ಡಿಲಿಮಿಟೇಷನ್ ಮಾಡಬೇಕು ಅಂತ ನಾನು ಇದನ್ನು ಸ್ವಾಗತ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷ. ಸರ್, ಈಗ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ನಾವು ಆಕ್ಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀವಿ, ಅವ್ರು ಅರವಿಂದ್ ಅವ್ರು ಓದಬೇಕು. ಬಿಕಮ್ಸ್ ಎ ಮುನ್ಸಿಪಲ್ ಕೌನ್ಸಿಲ್ ಆಫ್ ಎ ಕೌನ್ಸಿಲ್ ಆಫ್ ಮುನ್ಸಿಪಲ್, ಇದರಲ್ಲಿ ಎನಿ ಹೌಸಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಹೇಳಿದ್ವಿ, ಸ್ಪಷ್ಟವಾಗಿ ಹೇಳಿದ್ದೀವಿ. MLCನ ಪದ ಪಡೆದಿಲ್ಲ. ಐದರ್ ಹೌಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಆರ್ ಎ ಮುನ್ಸಿಪಲ್ ಕೌನ್ಸಿಲರ್ ಆರ್ ಎ ಕೌನ್ಸಿಲ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಅದರ್ ದ್ಯಾನ್ ಬೂತ್ ಬೆಂಗಳೂರು ನಗರ ಪಾಲಿಕೆ ಆರ್ ಎ ಟೌನ್ ಪಂಚಾಯತ್, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಆಯ್ಕೆ ಆಗಿರೋರು ಇಲ್ಲಿರಲ್ಲ. 15 ದಿವಸದೊಳಗೆ ವೆಕೇಟ್ ಅಂತ. ನಾನೀಗ ಸಭೆನ ಇದನ್ನ ಪಾಸ್ ಮಾಡಿಕೊಡ್ಬೇಕಂತ ಮತ್ತೆ ಕೋರ್ತೀನಿ. ಶರತ್ ಬಚ್ಚೇಗೌಡ್ರು ಏನೋ ಒಂದು ಅಂಶ ಮಾತಾಡ್ತೀನಿ ಅಂತ ಕೇಳ್ತಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷ, ಒಂದೇ ನಿಮಿಷ. ಇಲ್ಲಿ ಈ ವಿಧೇಯಕನ ನಾನು ಸ್ವಾಗತ ಮಾಡ್ತೀನಿ. ಆದರೆ ಇಲ್ಲೇನು ಈ ಝೋನಲ್ ಕಮಿಟೀಸ್ ಅಂತ ಅಪ್ ಟು 15 ಝೋನಲ್ ಕಮಿಟೀಸ್ ಅಂತ ನೀವೇನು ಹೇಳಿದ್ದೀರಾ, ಅದು ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಕನ್ಸಲ್ಟೇಟಿವ್ ಕಮಿಟಿ, ಇವೆರಡರಲ್ಲಿ ಕೂಡ ಸಾಕಷ್ಟು ಓವರ್ಲ್ಯಾಪ್ ಇರೋದ್ರಿಂದ ಝೋನಲ್ ಕಮಿಟಿಗಳ ಸಂಖ್ಯೆನ ಕಡಿಮೆ ಮಾಡಿ ಅವಕ್ಕಿನ್ನ ಶಕ್ತಿ ತುಂಬಂತ ಕೆಲಸ ನಾವು ಮಾಡಿದ್ರೆ, ರಿಡ್ಯೂಸ್ ದ ನಂಬರ್ ಆಫ್ ಝೋನಲ್ ಕಮಿಟಿ ಕನ್ಸಲ್ಟೇಟಿವ್ ಕಮಿಟೀಸ್ ಟು 2 or 3, ಅವಕ್ಕಿನ್ನ ಪವರ್ ಕೊಟ್ಟು ಕಾನ್ಸ್ಟಿಟ್ಯೂಟಿವ್ ಕನ್ಸಲ್ಟೇಟಿವ್ ಕಮಿಟಿಗಳು ಮಾಡೋಂಥ ಕೆಲಸನ ಅವ್ರಿಗೆ ಫ್ರೀಡಮ್ ಕೊಟ್ಟರೆ ಇನ್ನು ಅನ್ವೀಲ್ಡಿ ಆಗಿರ್ತಕ್ಕಂಥ ಬೆಂಗಳೂರನ್ನ ನಮಗೆ ಮ್ಯಾನೇಜ್ ಮಾಡೋಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಒಂದು ಸಜೆಷನ್ ಅಥವಾ ಸಲಹೆ ನನ್ನ ಕಡೆಯಿಂದ. ಯಾಕಂದರೆ ವಿತ್ 15 ನಂಬರ್ಸ್ ಇಟ್ ವಿಲ್ ಸ್ಟಿಲ್ ಬಿ ಡಿಫಿಕಲ್ಟ್ ಟು ಮ್ಯಾನೇಜ್ ಬ್ಯಾಂಗ್ಳೂರ್. ಸಂಖ್ಯೆನ ನಾವು ಕಡಿಮೆ ಮಾಡಿ 4, 2, 3 ಮಾಡಿದಾಗ ಮ್ಯಾನೇಜ್ ಮಾಡೋಕ್ಕಿನ್ನ ಅನುಕೂಲ ಆಗ್ಬೋದು ಅನ್ನೋಂಥ ಒಂದು ಸಣ್ಣ ಅಬ್ಸರ್ವೇಷನ್ ನನ್ನ ಕಡೆಯಿಂದ. ಓಕೆ, ಈಗ ಪರ್ಯಾಲೋಚನಾ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕವನ್ನು ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿಯು ಶಿಫಾರಸು ಮಾಡಿರುವಂತೆ ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವನೆಗೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 376ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 376ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು
ಮುಖ್ಯಮಂತ್ರಿಗಳ ಪರವಾಗಿ ಮಾಧುಸ್ವಾಮಿಯವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಅಧ್ಯಕ್ಷ, ವಿಧೇಯಕವನ್ನು ಅಂಗೀಕರಿಸಬೇಕು ಅಂತ ಹೇಳಿ ಸಭೆಯನ್ನು ಕೋರ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕವನ್ನು ಜಂಟಿ ಪರಿಶೀಲನಾ ಸಮಿತಿಯು ಶಿಫಾರಸು ಮಾಡಿರುವಂತೆ ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ